ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ 3ನೇ ದಿವಸದಲ್ಲಿ ಪುನರುತ್ಥಾನ ಹೊಂದಿದನು. ಆ 3 ದಿವಸಗಳ ಕಾಲ ಆತನು ಎಲ್ಲಿ ಇದ್ದನು? ಆತನು ಪರಲೋಕ ರಾಜ್ಯದಲ್ಲಿದ್ದನೋ, ಆತನು ನರಕದಲ್ಲಿದ್ದನೋ, ಆತನು ಪ್ರಜ್ಞಾಹೀನದಲ್ಲಿದ್ದನೋ, ಅಥವಾ ಆತನು ಸತ್ತವರನ್ನು ಬೋಧಿಸುತ್ತಾ ಇದ್ದನು? ಆ 3 ದಿವಸಗಳ ಕಾಲ ಯೇಸು ಕ್ರಿಸ್ತನು ಎಲ್ಲಿ ಇದ್ದನು? ಎಲ್ಲ ಪ್ರೀತಿಯ ದೇವ ಜನರೇ, ಪ್ರೈಸ್ ಲಾರ್ಡ್, ಜೈ ಕ್ರಿಸ್. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ಒಂದು ವಿಡಿಯೋನ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ. ಇದೇ ರೀತಿಯಾದ ಮುಂದೆ ಬರುತ್ತಿರುವಂತಹ ವಿಡಿಯೋಸ್ಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ನಡುವೆ ಇರುವಂತಹ 3 ದಿವಸಗಳ ಕಾಲ ಯೇಸು ಕ್ರಿಸ್ತನು ಎಲ್ಲಿ ಇದ್ದನು? ಈ ಒಂದು ಪ್ರಶ್ನೆ ಅನೇಕ ಕ್ರೈಸ್ತರಿಗೆ ಉಂಟು. ಅನೇಕ ಕ್ರೈಸ್ತರು ಕೆಲವು ವಾಕ್ಯಗಳನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿದನು, ಸತ್ತವರನ್ನು ಬೋಧಿಸಿದನು ಎನ್ನುವಂಥ ಹೊಸ ಹೊಸ ಸಿದ್ಧಾಂತಗಳನ್ನು ರೂಪಿಸಿರುತ್ತಾರೆ. ಅವರಿಗೆ ಗೊತ್ತೇ ಆಗದೇ ಇರುವಂಥ ವಿಷಯದಲ್ಲಿಯೂ ಕೂಡ ಅರ್ಥಪಡಿಸಬೇಕು ಎನ್ನುವಂಥ ಯಾವುದೇ ಒಂದು ವಾಕ್ಯವನ್ನು ತೆಗೆದುಕೊಂಡು ಅರ್ಥಪಡಿಸುವಂಥದ್ರಲ್ಲಿ ಹೊಸ ಸಿದ್ಧಾಂತವೇ ಸೃಷ್ಟಿಗೊಳ್ಳುತ್ತದೆ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಂಭೀರತೆಯಿಂದ ನಾವು ದೇವರ ವಾಕ್ಯಗಳಿಂದ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ತಿಳಿದುಕೊಳ್ಳುವಂಥದ್ದು, ಯೇಸು ನಿಜವಾಗಿಯೂ ಮರಣವನ್ನು ಹೊಂದಿದ್ದರು. ಇಲ್ಲಿ ಯೇಸು ಕೇವಲ ಪ್ರಜ್ಞೆ ತಪ್ಪಲಿಲ್ಲ ಅಥವಾ ಯಾವುದೇ ತಾತ್ಕಾಲಿಕ ಕೋಮಾ ಸ್ಥಿತಿಗೆ ಆತನು ಹೋಗಿದನೆಂಬುದಾಗಿ ಹೇಳುವಂಥದ್ದಿಲ್ಲ. ಆತ ನಿಜವಾಗಿಯೂ ಶಾರೀರಿಕವಾಗಿ ಮರಣವನ್ನು ಹೊಂದಿದ್ದನು ಶಿಲುಬೆ ಮೇಲೆ. ಅದಕ್ಕೋಸ್ಕರ ಮತ್ತಾಯ 27:50 ಯೇಸು ತಿರುಗಿ ಮಹಾಶಬ್ದದಿಂದ ಕೂಗಿ ಪ್ರಾಣ ಬಿಟ್ಟನು. ಯೋಹಾನ 19:33-34 ಸೈನಿಕರು ಆತನು ಆಗಲೇ ಮರಣ ಹೊಂದಿದ್ದನ್ನು ಕಂಡು ಆತನ ಪಕ್ಕೆಯನ್ನು ಈಟಿಯಿಂದ ಚುಚ್ಚಿದರು. ಈ ರೀತಿಯಾಗಿ ಕೆಲವು ವಾಕ್ಯಗಳು ನಮಗೆ ಸ್ಪಷ್ಟಪಡಿಸುತ್ತವೆ ಯೇಸು ಕ್ರಿಸ್ತನು ನಿಜವಾಗಿ ಆತನು ಮರಣವನ್ನು ಹೊಂದಿದ್ದನೆಂಬುದಾಗಿ. ಈ ಮರಣವನ್ನು ಹೊಂದಿದ ಮೇಲೆ ಆತನ ದೇಹ ಏನಾಯಿತು? ಆತನ ದೇಹಕ್ಕೆ ಏನು ಮಾಡಿದರು? ಅಂದರೆ ಆತನ ದೇಹವು ಎಲ್ಲಿತ್ತು? ಆತನ ದೇಹವು ಸಮಾಧಿಯಲ್ಲಿತ್ತೆಂಬುದಾಗಿ ನೋಡುತ್ತೆ. ಮತ್ತಾಯ 27:59-60 ನಮಗೆ ತಿಳಿಸುವಂತೆ ಯೋಸೇಫನು, ಅರಿಮಥೆಯನಾದ ಯೋಸೇಫನು ಆತನ ದೇಹವನ್ನು ಹೊಸ ಸಮಾಧಿಯಲ್ಲಿ ಇರಿಸಿದನು. ಆ ಸಮಾಧಿಯನ್ನು ಮುಚ್ಚಿ ಕಾವಲು ಇಡಲಾಗಿದ್ದರಿಂದ ಆ ಅವಧಿಯಲ್ಲಿ ಯೇಸುವಿನ ಭೌತಿಕ ದೇಹವು ಎಲ್ಲೂ ಅಲೆದಾಡುತ್ತಿರಲಿಲ್ಲ, ಅದು ಸಮಾಧಿಯಲ್ಲಿಯೇ ವಿಶ್ರಮಿಸುತ್ತಾ ಇತ್ತೆಂಬುದಾಗಿ ನಮ್ಮ ದೇವರ ವಾಕ್ಯ ಸುವಾರ್ತೆ ಸ್ಪಷ್ಟಪಡಿಸುವಂಥದ್ದಾಗಿದೆ. ಯೋಸೇಫ್ ಅರಿಮಥೆಯ ಅವನಿಗೋಸ್ಕರ ಮಾಡಿಸಿಕೊಂಡಿರುವಂಥ ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ದೇಹ ಇಡಲ್ಪಟ್ಟಿತ್ತು. ಯೇಸು ಕ್ರಿಸ್ತನ ದೇಹ ಅಲ್ಲಿ ಇಲ್ಲಿ ಎಲೆದಾಡುವಂಥ ದೇಹವಾಗಿತ್ತೆಂಬುದಾಗಿ ಅಲ್ಲ. ಏಕೆಂದರೆ ಆ ಒಂದು ಸಮಾಧಿಯ ಹೊರಗಡೆ ಸೈನಿಕರು ಕಾವಲುಗಾರರಾಗಿದ್ದರು. ಅದರ ಅರ್ಥ ಯೇಸು ಕ್ರಿಸ್ತನ ದೇಹ ಒಳಗಡೆ ಇತ್ತು, ಸಮಾಧಿಯಲ್ಲಿತ್ತು. ಹೀಗಾದರೆ ಇನ್ನೊಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ, ಹಾಗಾದರೆ ಆತನ ಆತ್ಮವು ಏನಾಗಿದೆ? ಆತನ ಆತ್ಮವು ಎಲ್ಲಿತ್ತೆಂಬುದಾಗಿ ಇಲ್ಲಿ ನಾವು ಯೇಸುವಿನ ಆತ್ಮವು ಎಲ್ಲಿತ್ತೆಂಬುದಾಗಿ ನೋಡಿಕೊಳ್ಳೋಣ. ಲೂಕ 23:43 ಶಿಲುಬೆ ಮೇಲಿದ್ದ ಅಪರಾಧಿಗೆ ಯೇಸು ಕ್ರಿಸ್ತನು ಹೇಳಿದ್ದನು, ಇಂದೇ ಈ ಹೊತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರುವೆಂಬುದಾಗಿ. ಈ ಹೊತ್ತೇ ಎಂಬ ಪದಕ್ಕೆ ಮಹತ್ವವಿದೆ. 3 ದಿನಗಳ ನಂತರ ನೀನು ನನ್ನ ಸಂಗಡ ಪರದೇಶಿನಲ್ಲಿರುವೆಂಬುದಾಗಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ಯಾಕಂದ್ರೆ ಆ ಮರಣ, ಆ ಶಿಲುಬೆ ಮೇಲೆ ಆ ಮರಣವನ್ನು ಹೊಂದಿದ ತಕ್ಷಣವೇ ಪರದೇಶಿನಲ್ಲಿ ಯೇಸು ಕ್ರಿಸ್ತನು ಹೋಗಿರುವಂಥವನಾಗಿದ್ದಾನೆ ಎನ್ನುವಂಥ ಸ್ಪಷ್ಟವಾಗಿರುವಂಥ ವಾಕ್ಯ ಆತನು ಖುದ್ದಾಗಿ ಆತನು ಹೇಳುತ್ತಾನೆ. ಅದಕ್ಕೋಸ್ಕರ 3 ದಿವಸಗಳ ಕಾಲ ಆದಮೇಲೆ ನೀನು ನನ್ನ ಸಂಗಡ ಪರದೇಶಿನಲ್ಲಿರುವೆಂಬುದಾಗಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ಲೂಕ 23:46 ಯೇಸು ಮರಣ ಹೊಂದಿದ ಕೊನೆ ಕ್ಷಣದಲ್ಲಿ, ತಂದೆ ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಳ್ಳುತ್ತೇನೆ. ಅಂದರೆ ಸತ್ತ ನಂತರ ತಕ್ಷಣವೇ ನನ್ನ ಆತ್ಮ ತಂದೆ ನಿನ್ನ ಕೈಗಳಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ನಾನು ಅಲ್ಲಿಗೆ ಹೋಗುತ್ತೇನೆ, ಇಲ್ಲಿಗೆ ಹೋಗುತ್ತೇನೆ, ನಾನು ಇಲ್ಲೇ ಇರುತ್ತೇನೆ ಎಂಬುದಾಗಿ ಆತನು ಎಲ್ಲಿಯೂ ಕೂಡ ಹೇಳಲಿಲ್ಲ. ಕೊನೆಯದಾಗಿರುವಂಥ ವಾಕ್ಯವು ಕೂಡ, ಶಿಲುಬೆ ಮೇಲೆ ಆಡಿರುವಂಥ ಕೊನೆಯದಾಗಿರುವಂಥ ಮಾತು ಕೂಡ, ತಂದೆ ನಾನು ನನ್ನ ಆತ್ಮವು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಹಾಗಾದರೆ ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿದನು. ಈ ನರಕಕ್ಕೆ ಹೋಗಿದ್ದನೆಂಬುದಾಗಿ ಅನೇಕರು ಒಂದು ಹೊಸ ಬೋಧನೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈ ಒಂದು ವಿಡಿಯೋ ಮಾಡಿರುವಂಥ ಕಾರಣವೇ ಇದು ಮುಖ್ಯವಾಗಿರುವಂಥ ವಿಷಯ ನಿಮಗೆ ತಿಳಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಸತ್ತ ಮೇಲೆ ಆ 3 ದಿವಸಗಳ ಕಾಲ ಆತನು ನರಕಕ್ಕೆ ಹೋಗಿ ಅಲ್ಲಿರುವಂಥ ಜನರಿಗೆ ಬೋಧಿಸಿದನೆಂಬುದಾಗಿ ಅನೇಕ ಜನರು ನಂಬುತ್ತಾರೆ. ಆದರೆ ಅದನ್ನು ಸತ್ಯವೇದ ಹೇಳುತ್ತದೆಯೋ? ಖಂಡಿತವಾಗಿಯೂ ಇಲ್ಲ. ಈ ಬೋಧನೆ ಸುಳ್ಳಾಗಿದೆ. ನಮ್ಮ ಪಾಪಗಳಿಗಾಗಿ ನಿರಂತರವಾಗಿ ಯಾತನೆ ಅನುಭವಿಸಲು ಯೇಸು ಮತ್ತೆ ನರಕಕ್ಕೆ ಹೋಗಲಿಲ್ಲ. ನಮ್ಮ ಪಾಪಗಳಿಗಾಗಿ ಆತನು ಯಾತನೆಯನ್ನು, ಎಲ್ಲ ರೀತಿಯ ಭಯಂಕರವಾಗಿರುವಂಥ ಕಷ್ಟ, ಆ ಒಂದು ಬಾಧೆ ಆತನು ಶಿಲುಬೆ ಮೇಲೆ ತನ್ನ ಕೊನೆ ಉಸಿರಿನ ತನಕ ಆತನು ಅನುಭವಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಬೈಬಲ್ ಆತನ ಪ್ರಾಯಶ್ಚಿತ ಕೆಲಸವು ಶಿಲುಬೆ ಮೇಲೆ ಸಂಪೂರ್ಣವಾಗಿ ಮುಗಿದಿತು ಎಂದು ಪ್ರಸ್ತುತಪಡಿಸುತ್ತದೆ. ಯೋಹಾನ 19:30 ಎಲ್ಲವೂ ತೀರಿತೆಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ. ಇಬ್ರಿಯ 9:28 ಅನೇಕರು ಪಾಪಗಳನ್ನು ಹೋರಲಿ ಕ್ರಿಸ್ತನು ಒಂದೇ ಸಾರಿ
ತನ್ನ ಪ್ರಾಣವನ್ನು ಕೊಟ್ಟಿದ್ದನೆಂಬುದಾಗಿ ಹೇಳುತ್ತದೆ. ಇಬ್ರಿಯ 10:12 ಕೂಡ ಅದೇ ರೀತಿಯಾಗಿ ಹೇಳುತ್ತದೆ. 1 ಪೇತ್ರ 3:18 ಕೂಡ ಕ್ರಿಸ್ತನು ಸಹ ಪಾಪಗಳಿಗಾಗಿ ಒಂದೇ ಸಾರಿ ಕಷ್ಟಪಟ್ಟನು, ಅನೀತಿವಂತರಿಗಾಗಿ ನೀತಿವಂತನಾಗಿ ಕಷ್ಟಪಟ್ಟನೆಂಬುದಾಗಿ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಪ್ರಾಯಶ್ಚಿತ್ತ ಯಜ್ಞವು ಶಿಲುಬೆ ಮೇಲೆಯೇ ಸಂಪೂರ್ಣವಾಗಿ ಮುಗಿದಿತ್ತು. ಆತ ನರಕದಲ್ಲಿ ಹೆಚ್ಚಿನ ಶಿಕ್ಷೆಯನ್ನು ಅನುಭವಿಸಿದ್ದಕ್ಕೆ ಮತ್ತೆ ಆತನು ನರಕಕ್ಕೆ ಹೋಗಿದನೆಂಬುದಾಗಿ ಹೇಳುವಂಥದ್ದು ಸಂಪೂರ್ಣವಾಗಿ ಸುಳ್ಳಾಗಿದೆ. ಆದರೆ ಆತನು ನರಕಕ್ಕೆ ಇಳಿದನು ಎಂಬುದರ ಅರ್ಥವೇನಾಗಿದೆ? ಇಲ್ಲಿ ನಾವು ಅಪೋಸ್ಟಲ್ಸ್ ಕ್ರೀಡ್ ಎಂಬುದಾಗಿ ನೋಡುತ್ತೇವೆ. ಅಂದರೆ ಅಪೋಸ್ಟಲ್ಸ್ ಕ್ರೀಡ್, ಆ ಒಂದು ಕ್ರೀಡ್ನಲ್ಲಿ ಏನು ಬರೆಯಲ್ಪಟ್ಟಿದೆ? ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿದನೆಂಬುದಾಗಿ, ಡಿಸೆಂಡೆಡ್ ಟು ಹೆಲ್ ಎಂಬುದಾಗಿ. ಇದರ 2 ಅರ್ಥಗಳಿವೆ. ಮೊದಲನೇದಾಗಿ ಹಿಡೆಲ್ಬರ್ಗ್ ಕ್ಯಾಟಕಿಸಮ್, ಅಂದರೆ ಹಿಡೆಲ್ಬರ್ಗ್ ಪ್ರಶ್ನೋತ್ತರಾವಳಿ ಎಂಬುದಾಗಿ. ಇನ್ನೊಂದು ವೆಸ್ಟ್ ಮಿನಿಸ್ಟರ್ ಲಾರ್ಜರ್ ಕ್ಯಾಟಕಿಸಮ್ ಎಂಬುದಾಗಿ. ಮೊದಲನೇದಾಗಿರುವಂಥ ಅದರ ಅರ್ಥ, ಎದರ ಅರ್ಥ? ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿದನೆಂಬುದಾಗಿ ಅಪೋಸ್ಟಲ್ಸ್ ಕ್ರೀಡ್ನಲ್ಲಿ ಇದೆ. ಅದರ ಅರ್ಥವೇನಾಗಿದೆ ಎಂಬುದಾಗಿ ಮೊದಲನೇದಾಗಿರುವಂಥ ಅರ್ಥ, ಯೇಸು ಶಿಲುಬೆ ಮೇಲೆ ಅನುಭವಿಸಿದ ಆಳವಾದ ಆತ್ಮಿಕ ಸಂಕಟ ಮತ್ತು ದೈವಿಕ ಕೋಪವನ್ನು ಇದು ಉಲ್ಲೇಖಿಸುತ್ತದೆ. ಅಂದರೆ ಯೇಸು ತನ್ನ ಜೀವಿತ ಕಾಲದಲ್ಲಿ ಮತ್ತು ಮುಖ್ಯವಾಗಿ ಶಿಲುಬೆಯ ಮೇಲೆ ನರಕದಂತಹ ಯಾತನೆ ಹಾಗೂ ದೈವಿಕ ನ್ಯಾಯದ ಸಂಪೂರ್ಣ ಭೀಕರತೆಯನ್ನು ಅನುಭವಿಸಿದನು. ಆತನು ಅಂಥ ಒಂದು ಭೀಕರತೆಯನ್ನು ಅನುಭವಿಸನು, ದೇವರ ಕೋಪ ತನ್ನ ಮೇಲೆ ತೆಗೆದುಕೊಂಡು ಅಂಥ ಒಂದು ಭಯಂಕರವಾಗಿರುವಂಥ ಮರಣವನ್ನು ಹೊಂದಿದನು. ಅಂಥ ಒಂದು ಮರಣದ ಹೊಂದಿರುವಂಥ ಅರ್ಥವೇ ಇದು ನರಕಕ್ಕೆ ಹೋಗಿದನು. ಅಂಥ ಒಂದು ನರಕದ ಯಾತನೆ ಆತನ ಶಿಲುಬೆ ಮೇಲೆ ಆ ಯಾತನೆ ಪಟ್ಟಿದನೆಂಬುದಾಗಿ ಅದರ ಅರ್ಥ ಹಿಡೆಲ್ಬರ್ಗ್ ಕ್ಯಾಟಕಿಸಮ್ ಕೊಡುತ್ತದೆ. ಎರಡನೇದಾಗಿರುವಂಥ ಅರ್ಥವು ಕೂಡ ಹಾಗೆ. ಇದು ಕ್ರಿಸ್ತನು 3ನೇ ದಿನದವರೆಗೆ ಮರಣದ ಸ್ಥಿತಿಯಲ್ಲಿ ಮತ್ತು ಮರಣದ ಅಧಿಕಾರದ ಅಡಿಯಲ್ಲಿ ಸಮಾಧಿಯಲ್ಲಿ ಉಳಿದುಕೊಂಡಿದ್ದನು ಸೂಚಿಸುತ್ತದೆ. ಅಂದರೆ ಮರಣದಲ್ಲಿ ಆತನು ಸಂಪೂರ್ಣವಾಗಿ ಖಚಿತವಾಗಿ ತಾನು ಮನುಷ್ಯನಾಗಿ ಬಂದು, ಅಂದರೆ ದೇವರು ಮನುಷ್ಯನಾಗಿ ಬಂದು ಮರಣವನ್ನು ಹೊಂದಿದನು. ಆ ಮರಣವನ್ನು ಹೊಂದಿ 3 ದಿವಸಗಳ ಕಾಲ ಮರಣದ ಒಂದು ಸ್ಥಿತಿಯಲ್ಲಿ ಇರುವಂಥ ವಿಷಯಕ್ಕೆ ಇದು ಅರ್ಥಪಡಿಸುವಂಥದ್ದಾಗಿದೆ ಎಂಬುದಾಗಿ ತೋರಿಸುತ್ತದೆ. ಏನು ಅರ್ಥಪಡಿಸುವಂಥದ್ದಾಗಿದೆ? ಆತನು ನರಕಕ್ಕೆ ಹೋಗಿದನು, ಡಿಸೆಂಡೆಡ್ ಟು ಹೆಲ್ ಎಂಬುದಾಗಿ. ಇದು ನಿಜವಾಗಿಯೂ ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿ ಅಲ್ಲಿರುವಂತಹ ಅನೇಕ ಜನರಿಗೆ ಮತ್ತೆ ಬೋಧಿಸಿದನು, ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ ಹೇಳಿದರೆ ಇನ್ನೊಂದು ಸಿದ್ಧಾಂತವನ್ನು ಹುಟ್ಟಿಕೊಳ್ಳುತ್ತದೆ. ಎಲ್ಲ ಕ್ರೈಸ್ತರು ಸತ್ತ ಮೇಲೆಯೂ ಕೂಡ ನೀವೇನು ಚಿಂತೆ ಮಾಡಬೇಡ್ರಿ, ಯಾಕಂದರೆ ನೀವು ಜೀವಂತವಾಗಿದ್ದು ಯೇಸು ಕ್ರಿಸ್ತನ ನಂಬದೇ ಇರುವಾಗ ನೀವು ಸತ್ತ ಮೇಲೆ ನೀವು ನರಕಕ್ಕೆ ಹೋಗಿದಾಗ ಮತ್ತೆ ಅಲ್ಲಿ ಯೇಸು ಕ್ರಿಸ್ತ ನಿಮಗೆ ಇನ್ನೊಂದು ಅವಕಾಶ ಕೊಡುತ್ತಾನೆ, ಅಲ್ಲಿ ಯೇಸು ಕ್ರಿಸ್ತ ನಿಮಗೆ ಬಂದು ಬೋಧಿಸ್ತಾನೆ, ಅಲ್ಲಿ ಮತ್ತೆ ನೀವು ತಿರುಗಿಕೊಂಡಿದರೆ ಮತ್ತೆ ನಿಮಗೆ ಯೇಸು ಕ್ರಿಸ್ತನ ಪರಲೋಕ ರಾಜ್ಯಕ್ಕೆ ಒಯ್ಯುತ್ತಾನೆ. ಇದು ಸೆಕೆಂಡ್ ಚಾನ್ಸ್, 2ನೇ ಅವಕಾಶ ಒಂದು ಸಿದ್ಧಾಂತವನ್ನು ಮಾಡಿಕೊಡುತ್ತದೆ. ಇದು ಕ್ರೈಸ್ತ ಅಂದರೆ ನಮ್ಮ ಸತ್ಯವೇದ ಸಂಪೂರ್ಣ ವಿರುದ್ಧವಾಗಿರುವಂಥ ನಂಬಿಕೆಯಾಗಿದೆ. ಅದಕ್ಕೋಸ್ಕರ ರೋಮನ್ ಕ್ಯಾಥಲಿಕ್ಸ್ ಪರಗೇಟ್ರಿ ಎಂಬುದಾಗಿ ನಂಬುತ್ತಾರೆ. ಅಂದರೆ ಸತ್ತ ಮೇಲೆಯೂ ಕೂಡ ಆ ಒಂದು ಪರಗೇಟ್ರಿ ಅನ್ನುವಂಥ ಸ್ಥಳವಿದೆ, ಅಲ್ಲಿ ಹೋಗಿ ಅವರು ಇರುತ್ತಾರೆ. ಇಲ್ಲಿರುವಂತಹ ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಪ್ರಾರ್ಥಿಸಿದರೆ ಅವರು ಅಲ್ಲಿಂದ ದೇವರು ಪರಲೋಕ ರಾಜ್ಯಕ್ಕೆ ಒಯ್ಯುತ್ತಾರೆ ಎನ್ನುವಂತಹ ಒಂದು ಪರಗೇಟ್ರಿ ಎನ್ನುವಂಥ ಸುಳ್ಳು ಬೋಧನೆ ಅವರು ನಂಬುತ್ತಾರೆ. ಅದು ಸುಳ್ಳು ಬೋಧನೆ. ಇಲ್ಲಿ ನಮ್ಮ 66 ಪುಸ್ತಕಗಳು ಇರುವಂಥ ಸತ್ಯವೇದದಲ್ಲಿ ಇರುವುದಿಲ್ಲ, ಇಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿದನೆಂಬುದಾಗಿ ಹೇಳುವಂಥದ್ದು ಸಂಪೂರ್ಣ ಸುಳ್ಳಾಗಿದೆ. ಅಪೊಸ್ತಲ ಕೃತ್ಯಗಳು 2:27 ಬಗ್ಗೆ ಏನು? ನೀವು ನನ್ನ ಪ್ರಾಣವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಎಂಬುದಾಗಿ. ಇಲ್ಲಿ ಕೀರ್ತನೆ 16 ಉಲ್ಲೇಖಿಸುತ್ತಾ ಪೇತ್ರನು ಪುನರುತ್ಥಾನವನ್ನು ವಿವರಿಸಿದ್ದಾನೆ. ನೀನು ನನ್ನ ಪ್ರಾಣವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಯೇಸು ನಿಜವಾಗಿಯೂ ಮರಣವನ್ನು ಪ್ರವೇಶಿಸಿದರು, ಆದರೆ ಮರಣವು ಆತನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಎನ್ನುವಂಥ ಅರ್ಥವಾಗಿದೆ. ಅಪೊಸ್ತಲ ಕೃತ್ಯಗಳು 2:24 ಮರಣವು ಆತನನ್ನು ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯವಾಗಿತ್ತು. ಯೇಸು ಮರಣವನ್ನು ಪ್ರವೇಶಿಸಿದರು, ಆದರೆ ಮರಣವು ಆತನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದನು. ಅದಕ್ಕೋಸ್ಕರ ಈ ಒಂದು ಕೀರ್ತನೆ 16 ಉಲ್ಲೇಖಿಸುವಂಥ ಹಾಗೆ ನೀನು ನನ್ನ ಪ್ರಾಣವನ್ನು ಪಾತಾಳದಲ್ಲಿಯೇ ಬಿಡುವುದಿಲ್ಲ. ಅಂದರೆ ಪಾತಾಳ ಅಂದರೆ ಅರ್ಥ ಇಲ್ಲಿ ಪಾತಾಳ ಅಂದರೆ ನರಕದಲ್ಲಿ ಎಂಬುವಂಥ ಅರ್ಥ ಇಲ್ಲಿ ಕೊಡ್ತಾ ಇಲ್ಲ. ಮರಣದಲ್ಲಿಯೇ ನೀನು ನನ್ನನ್ನು ಇಟ್ಟಿಲ್ಲ. 3ನೇ ದಿವಸದಲ್ಲಿ ಅಂದರೆ ಮರಣ ನನ್ನನ್ನು ಹಿಡಿದಿಟ್ಟುಕೊಂಡಿಲ್ಲ, ಮರಣ ನನಗೆ ಸೋಲಿಸಲಿಲ್ಲ, ನೀನು ಮತ್ತೆ ಪುನರುತ್ಥಾನವನ್ನು ಗೊಳಿಸಿದೆ ಎನ್ನುವಂಥ ಅರ್ಥವಾಗಿದೆ. ಅಂದರೆ ಯೇಸು ಕ್ರಿಸ್ತನು ಮರಣವನ್ನು ಸೋಲಿಸಿ ಪುನರುತ್ಥಾನವನಾಗಿದನು ಎನ್ನುವಂಥ ಅರ್ಥವಾಗಿದೆ. ಈ ಒಂದು ಬಹಳ ವಿಶೇಷವಾಗಿರುವಂಥ ಒಂದು ವಾಕ್ಯಕ್ಕೆ ನಾವು ಬಂದಿದ್ದೇವೆ. 1 ಪೇತ್ರ 3ನೇ ಅಧ್ಯಾಯ. ಇದರ ಬಗ್ಗೆ ಏನು? ಇಲ್ಲಿ ಯೇಸು ಕ್ರಿಸ್ತನು ಸತ್ತವರಿಗೆ ಹೋಗಿ, ಅಂದರೆ ನರಕದಲ್ಲಿ ಹೋಗಿ ಸತ್ತವರಿಗೆ ಬೋಧಿಸಿದರು ಎಂಬುದಾಗಿ ಹೇಳುತ್ತದೆ ಅಲ್ವಾ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಈ ಒಂದು ವಾಕ್ಯ ತೆಗೆದುಕೊಂಡು ಅದೇ ಹೇಳುತ್ತಾರೆ. ಹಾಗಾದರೆ ಇದರ ಅರ್ಥವೇನಾಗಿದೆ? 1 ಪೇತ್ರ 3:19 ಇದು ಕಾವಲಿನಲ್ಲಿರುವ, ಅಂದರೆ ಪ್ರಿಸನ್
ಬಂಧನದಲ್ಲಿರುವಂಥ ಆತ್ಮಗಳಿಗೆ ಕ್ರಿಸ್ತನು ಬೋಧಿಸಿದ ಬಗ್ಗೆ ಮಾತನಾಡುತ್ತದೆ. ಇದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ವ್ಯಾಖ್ಯಾನ ಅಂದರೆ ರಿಫಾರ್ಮ್ಡ್ ವ್ಯೂ ಏನು ಹೇಳುತ್ತದೆ, ಜಲಪ್ರಳಯಕ್ಕೆ ಮುಂಚೆ ಜೀವಿಸುತ್ತಿದ್ದ ದಂಗೆಕೋರ ಜನರಿಗೆ ಕ್ರಿಸ್ತನು ನೋಹನ ಮೂಲಕ ಬೋಧಿಸಿದನು ಎಂದು ಸೂಚಿಸುತ್ತದೆ. ಅವರು ದೇವರ ಸಂದೇಶವನ್ನು ತಿರಸ್ಕರಿಸಿ ಸತ್ತರು ಮತ್ತು ಈಗ ಅವರು ಬಂಧನ ಆತ್ಮಗಳಾಗಿದ್ದಾರೆ ಎಂದು ಆ ವಾಕ್ಯ ಹೇಳುತ್ತದೆ. ಇಲ್ಲಿ ಯೇಸು ಕ್ರಿಸ್ತನು ನರಕಕ್ಕೆ ಹೋಗಿದನು ಎಂಬುದಾಗಿ ಎಲ್ಲ, ಅಲ್ಲಿ ಹೋಗಿ ಬೋಧಿಸದನು ಎಂಬುದಾಗಿಯೂ ಎಲ್ಲ, ಆ ರೀತಿಯಾಗಿ ಸೂಚನೆ ಕೂಡ ಕೊಡುವುದಿಲ್ಲ. ಯಾಕಂದರೆ ಇಬ್ರಿಯ 9:27 ಹೇಳುತ್ತದೆ, ಮನುಷ್ಯರು ಒಂದೇ ಸಾರಿ ಸಾಯಬೇಕೆಂದು ಆಮೇಲೆ ತೀರ್ಪಾಗಬೇಕೆಂದು ನೇಮಕವಾಗಿದೆ. ಮರಣಾಂತರ ರಕ್ಷಣೆಗಾಗಿ ಎರಡನೇ ಅವಕಾಶವಿದೆ ಎಂದು ಬೈಬಲ್ ಎಲ್ಲಿಯೂ ಕೂಡ ಕಲ್ಪಿಸುವುದಿಲ್ಲ. ಈ ಒಂದು ಪೇತ್ರ 3ನೇ ಅಧ್ಯಾಯ, 1ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ಹೇಳಿರುವ ಹಾಗೆ ಯೇಸು ಕ್ರಿಸ್ತನು ನೋಹನ ಕಾಲದಲ್ಲಿರುವಂಥ ಅನೇಕ ಜನರು ಆ ನೋಹನ ಸಂದೇಶವನ್ನು ಕೇಳದೆ ಅವರ ನಾಶವಾಗಿ ಹೋಗಿ ನರಕದಲ್ಲಿದ್ದರು. ಯೇಸು ಕ್ರಿಸ್ತನು ಸತ್ತ ಮೇಲೆ ಆ 3 ದಿವಸಗಳ ಕಾಲ ಆತನು ಆ ನರಕಕ್ಕೆ ಹೋಗಿ ನೋಹನ ಸಮಯದಲ್ಲಿ ಸತ್ತಿರುವಂಥ ಜನರಿಗೆ ಆತನು ಮತ್ತೆ ಬೋಧಿಸಿದನು, ಅವರಿಗೆ ಮತ್ತೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದನು. ಅಲ್ಲಿ ಅವರು ಬೋಧಿಸಿ ಮತ್ತೆ ಆತನು ಬಂದು ಇಲ್ಲಿ ಪುನರುತ್ಥಾನವನ್ನು ಹೊಂದಿದನೆಂಬುದಾಗಿ ಇದರ ವಾಕ್ಯ ಅರ್ಥಪಡಿಸ್ತಾರೆ ಅನೇಕ ಕ್ರೈಸ್ತರು. ಇದು ಸುಳ್ಳಾಗಿದೆ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನು ಸತ್ತ ನಂತರ ಆತನ ಎಲ್ಲಿಗೆ ಹೋಗಿದನೆಂಬುದಾಗಿ ನಾವು ನೋಡಿದ್ದೇವೆ. ಆತನ ಆತ್ಮ ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟಿದನೆಂಬುದಾಗಿ ಕೂಡ ನೋಡಿದ್ದೇವೆ. ಇದು ವಾಕ್ಯದ ಅರ್ಥ ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಜಲಪ್ರಳಯದ ಸಮಯದಲ್ಲಿ ನೋಹನ ಮೂಲಕವಾಗಿ ಯೇಸು ಕ್ರಿಸ್ತನು ತನ್ನ ಆತ್ಮನ ಮೂಲಕವಾಗಿ ನೋಹನ ಮುಖಾಂತರ ಎಲ್ಲ ಜನರಿಗೆ ಸಾರುತ್ತಿದ್ದನು, ಬೋಧಿಸುತ್ತಾ ಇದ್ದನು. ಆದರೆ ಅವರು ತಿರಸ್ಕರಿಸಿದರು. ಜಲಪ್ರಳಯಕ್ಕೆ ಮುಂಚೆ ಅವರು ದೇವರನ್ನು ಬೇಡ ಎಂದು ಸಂಪೂರ್ಣವಾಗಿ ತಿರಸ್ಕರಿಸಿ ಸತ್ತಿದರು. ಅವರು ಆ ಆತ್ಮಗಳು ಇವಾಗ ಬಂಧನದಲ್ಲಿದ್ದಾರೆ ಎಂದು ಆ ವಾಕ್ಯ ಸ್ಪಷ್ಟವಾಗಿ ಅರ್ಥಪಡಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ನರಕಕ್ಕೆ ಹೋಗಿದನೆಂಬುದಾಗಿ ಖಂಡಿತ ಯಾವುದೇ ರೀತಿಯಾದ ಸಣ್ಣದಾಗಿರುವಂಥದ್ದು ಕೂಡ ನಂಬಿಕೆ ನಿಮ್ಮಲ್ಲಿ ಇರಬಾರದು. ಎರಡನೇ ಅವಕಾಶ ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ಪ್ರಜ್ಞಾಹೀನನಾಗಿದ್ದನು ಎಂಬುದಾಗಿ ಒಂದು ಪ್ರಶ್ನೆ. ಅಂದರೆ ಯೇಸು ಕ್ರಿಸ್ತನು ಅನ್ಕಾನ್ಷಿಯಸ್ ಆಗಿದ್ದನು ಎಂಬುದಾಗಿ, ಆ 3 ದಿವಸಗಳ ಕಾಲ ಆತನು ಪ್ರಜ್ಞೆ ಇರಲಿಲ್ಲ ಎಂಬುದಾಗಿ ಹೇಳುವಂಥದ್ದು ಸರಿಯಾಗಿದೆಯೋ? ಇಲ್ಲ, ಸಂಪೂರ್ಣ ಸುಳ್ಳಾಗಿದೆ. ಯಾಕಂದರೆ ಆತನ ದೇಹವು ಸತ್ತಿದ್ದರೂ ಆತನ ಮಾನವ ಆತ್ಮ ಪ್ರಜ್ಞಾಹೀನವಾಗಿರಲಿಲ್ಲ. ಆತನ ಮಾನವ ಆತ್ಮ ಎಲ್ಲಿ ಇತ್ತು ಎಂಬುದಾಗಿ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ದೇಹ ಸತ್ತಿತ್ತು ಮತ್ತು ಸಮಾಧಿ ಮಾಡಲ್ಪಟ್ಟಿತ್ತು. ಮಾನವ ಆತ್ಮ ಲೂಕ 23:43 ಮತ್ತು 23:46 ಪ್ರಕಾರ ಆತನ ಆತ್ಮವು ತಕ್ಷಣವೇ ಪ್ರಜ್ಞಾಪೂರ್ವಕವಾಗಿ ತಂದೆಯಾದ ದೇವರೊಂದಿಗೆ ಪರದೇಶಿನಲ್ಲಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಏನು ಮಾಡುತ್ತಿರಲಿಲ್ಲ. ಯೇಸು ಕ್ರಿಸ್ತನು ನರಕದಲ್ಲಿ ಸೈತಾನನೊಂದಿಗೆ ಹೋರಾಡುತ್ತಿರಲಿಲ್ಲ ಅಥವಾ ದೆವ್ವಗಳೊಂದಿಗೆ ಚಿತ್ರಹಿಂಸೆಗೊಳಗಾಗುತ್ತಾ ಇರಲಿಲ್ಲ. ಎರಡನೇದಾಗಿ ಯೇಸು ಕ್ರಿಸ್ತನು ಸೈತಾನನೊಂದಿಗೆ ಯಾವುದೇ ಮಾತುಕತೆ ನಡೆಸುತ್ತಾ ಇರಲಿಲ್ಲ. ಮೂರನೇದಾಗಿ ಯೇಸು ಕ್ರಿಸ್ತನು ಈಗಾಗಲೇ ಖಂಡಿಸಲ್ಪಟ್ಟವರಿಗೆ ರಕ್ಷಣೆ ಬೋಧನೆ ಮಾಡುತ್ತಾ ಇರಲಿಲ್ಲ. ನಾಲ್ಕನೇದಾಗಿ ಯೇಸು ಕ್ರಿಸ್ತನು ಜನರನ್ನು ಪ್ರಾಯಶ್ಚಿತ ಸ್ಥಳದಿಂದ, ಅಂದರೆ ಪರ್ಗೇಟ್ರಿ ಪ್ರಾಯಶ್ಚಿತ ಸ್ಥಳದಿಂದ ಬಿಡಿಸುತ್ತಾ ಇರಲಿಲ್ಲ ಆ ಒಂದು 3 ದಿವಸಗಳ ಕಾಲದಲ್ಲಿ. ಐದನೇದಾಗಿ ಯೇಸು ಕ್ರಿಸ್ತನು ಶಿಲುಬೆಯ ನಂತರವೂ ಪಾಪಿಗಳಿಗಾಗಿ ಬೆಲೆ ತರುವುದನ್ನು ಮುಂದುವರಿಸುತ್ತಾ ಇರಲಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನು ಮರಣ ಮತ್ತು ಪುನರುತ್ಥಾನದ ನಡುವಿರುವಂತಹ ಒಂದು 3 ದಿವಸಗಳ ಕಾಲ ಆತನು ಎಲ್ಲಿ ಇದ್ದನು, ಏನಾಯಿತು ಆ 3 ದಿವಸಗಳ ಕಾಲದಲ್ಲಿ ಯೇಸು ಕ್ರಿಸ್ತನಿಗೆ ಎಂಬುದಾಗಿ ಸ್ಪಷ್ಟವಾಗಿರುವಂಥ ವಾಕ್ಯಗಳೊಂದಿಗೆ ತಿಳಿದುಕೊಂಡಿದ್ದೇವೆ. ಅದರ ಸತ್ಯವಾಗಿರುವಂಥ ಅರ್ಥದೊಂದಿಗೆ ನಾವು ತಿಳಿದುಕೊಂಡಿಲ್ಲ, ಇನ್ನೂ ಅರ್ಥವಾಗಿಲ್ಲ, ಇನ್ನೊಂದು ಸಾರಿ ನೋಡಿರಿ. ಇನ್ನೊಂದು ಸಾರಿ ನೋಡುವಂಥದ್ರಲ್ಲಿ ಏನೂ ತಪ್ಪಿಲ್ಲ, ಇನ್ನೊಂದು ಸಾರಿ ನೋಡಿರಿ. ಈ ಒಂದು ಪ್ರಶ್ನೆ ಹೀಗೆ ಇರುವಂಥ ನಿಮ್ಮ ಒಂದು ಸಂಬಂಧಿಕರಿಗೆ, ಸ್ನೇಹಿತರಿಗೆ ಒಂದು ವಿಡಿಯೋಗಳನ್ನು ಕಳಿಸಿ ಒಟ್ಟಿಗೆ ನೀವು ದೇವರ ಒಂದು ಅನೇಕ ಆತ್ಮೀಕ ದೇವರ ವಾಕ್ಯದ ವಿಷಯಗಳಲ್ಲಿ ಬೆಳೆಯಿರಿ, ದೇವರಿಗೆ ಫಲಗಳನ್ನು ಕೊಡಿರಿ ಎಂಬುದಾಗಿ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷಕರವಾಗಿರುವಂಥ ಸತ್ಯವೇದದ ವಿಷಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೇನ್.